ಮರ್ಮ. ಅರ್ಜುನ, ಸತ್ಯ ನ್ಯಾಯ ನೀತಿ ಧರ್ಮವನ್ನು ಎತ್ತಿ ಹಿಡಿಯುತ್ತೇನೆಂದು ಹುಚ್ಚು ಸಾಹಸಕ್ಕೆ ಕೈ ಹಾಕಿದ ಹಸುಗೂಸು ನೀನು. ಏಕೆಂದರೆ ಸಿಡಿದೆದ್ದು ಹೋರಾಡಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನನ್ನು ಬ್ರಿಟಿಷರಿಗೆ ಹಿಡಿದುಕೊಟ್ಟಿರುವ ಚಾಂಡರಲ್ಲಿರುವ ದೇಶವಿದು. ಅಂದಾಗ ಏಕೆಚ್ಚೊತ್ತು ನೀನು ಒಬ್ಬ ಗೇಣು ಹೊಟ್ಟೆ ತುಂಬಿಸಿಕೊಳ್ಳುವ ತಿರುಕ ನಮಗೆದುರಾಗಿ ಹಠಕ್ಕೆ ಬಿದ್ದರೆ ಚಟ್ಟಕ್ಕೇರುವುದು ನಿನ್ನ ಹೆಣ ನಿಶ್ಚಿತ. ಕುಲಕರ್ಣಿ, ಹೇ ಕುಲಕರ್ಣಿ, ಎಲ್ಲಿ ಹಾಳಾಗೋಗಿದೆಯೋ? ಹಾಳಾಗಿ ಹೋಗ್ಯಾನ್ರಿ ಸಾವುಕಾರ್ರಿ. ಅರ್ಥ ಎಲ್ಲಿ ಹಾಳಾಗಿ ಹೋಗಿಲ್ರಿ ಸಾವುಕಾರ್ರಿ. ಅರ್ಶಿನ ಒಳಗೆ ಹೋಗಿ ವರ್ಷದ ಕೂಳು ಕಳ್ಕೊಂಡಂಗ ಆಗೈತ್ರಿ ಯಪ್ಪ ನನ್ನ ಪರಿಸ್ಥಿತಿ. ಅಂದರೆ ನಿನ್ನ ಮಾತಿನ ಅರ್ಥ? ಅರ್ಥವಿಲ್ಲದ ಮಾತು, ವ್ಯರ್ಥವಿಲ್ಲದ ಕೆಲಸ, ಇವು ಎರಡು ಈ ಕುಲಕರ್ಣಿಗೆ ಆಗಿ ಬರಲ್ರಿ. ಅಂದಂಗ ಈ ಕುಲಕರ್ಣಿ ಕೈಯಾಗ ಕೊಟ್ಟು ಕಳ್ಸ್ಯಾನ ಬೆಟ್ಟದಂತ ಸುದ್ದಿನ ಆ ಗುರುಲಿಂಗನ್ ತಮ್ಮ ಅರ್ಜುನ. ಕುಲಕರ್ಣಿ, ಬೆಟ್ಟದಂತ ಸುದ್ದಿ ಕೊಟ್ಟು ಕಳಿಸಲಿಕ್ಕೆ ಆ ಅರ್ಜುನನೇನೋ ನಮ್ಮ ಜೊತೆ ನೆಂಟಿಸ್ತಿಕ್ಕೆ ಬೆಳೆಸಿದ್ದಾನೆ ತಿಳಿದುಕೊಂಡಿದ್ದಾನ ಆ ಬಡಪಾಯಿ ಗುರುಲಿಂಗನ ತಮ್ಮ ಅರ್ಜುನ. ರೋಗಿ ಬಯಸಿದ್ದು ಹಾಲ ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ. ಹಾಗೆ ಆ ಅರ್ಜುನ ತಮ್ಮ ಶಂಕರ ನಿಮ್ಮ ತಂಗಿ ಶೀಲಮ್ಮ ಕಾಲೇಜಿನೊಳಗ ಪ್ರೀತಿ ಮಾಡ್ಯಾರಂತೆ. ಮದುವೆ ಮಠನೂ ಬಂದಿದೆ. ಅಂದಾಗ ನಮ್ಮ ಒಪ್ಪಿಗೆ ಇದೆ, ನಿಮ್ಮ ಸಾಹುಕಾರನ ಒಪ್ಪಿಗೆ ಕೇಳಿ ಹೇಳಂತ ಹೇಳಿ ಕಳಿಸ್ಯಾನ ಆ ಅರ್ಜುನ. ಕುಲಕರ್ಣಿ, ಯಾರ ಎದುರುಗಡೆ ನಿಂತು ಮಾತನಾಡುತ್ತಿರುವೆನೆಂದು ಮನದಲ್ಲಿ ಎಚ್ಚರ ಬಿಟ್ಟುಕೊಂಡು ಮಾತನಾಡು. ಇವನು ಈ ಊರಿನ ಶ್ರೀಮಂತ ಸಾಹುಕಾರ. ಸಾಹುಕಾರೇ, ನಿಮಗೆ ಹೇಳಿದ್ರ ಸಿಟ್ಟಿಗೆ ಹೇಳ್ತೀರಿ. ನನ್ನ ಮಗ ಅರ್ಜುನ ನನ್ನ ಚರ್ಮ ಸುಲಿದು ಕೈಯ ಕೊಡ್ತಾನ ಹೇಳಿ ಕಳ್ಸ್ಯಾನ. ನಾನು ಯಾಕೆ ಸಾಯಲ್ರಿ? ಕುಲಕರ್ಣಿ, ಸಿರಿತನದ ಸುಪ್ಪತ್ತಿಗೆಯಲ್ಲಿ ಬೆಳೆದ ನನ್ನ ತಂಗಿ ಆ ಬಿಕಾರಿ ಬಡವನ ಮನೆ ಸೊಸೆಯಾಗಬೇಕೇ? ಅದು ಎಂದಿಗೂ ಸಾಧ್ಯವಿಲ್ಲ. ಚಪ್ಪರಕ್ಕೆ ಗತಿ ಇಲ್ಲದವನ ಹುಬ್ಬರಿಗೆ ಬೇಡಿದರೆ ಹೊಪ್ಪಿ ಮದುವೆ ಮಾಡಿಕೊಡಲು ನನ್ನ ಆಸ್ತಿಯನ್ನು ದಾನ ಧರ್ಮಕ್ಕೆ ಇಟ್ಟಿದ್ದಾನೆಂದು ತಿಳಿದುಕೊಂಡಿದ್ದಾನೆ ಆ ಬಡಪಾಯಿ ಗುರುಲಿಂಗನ ತಮ್ಮ ಅರ್ಜುನ. ನೀವು ತಿಳ್ಕೊಂಡಂಗಲ್ರಿ, ಜೋಗದ ಗುಂಡಿನ ಬೇರೆ, ತಿಪ್ಪಿ ಗುಂಡಿನ ಬೇರೆ. ಅಡ್ಡ ಬಿಟ್ಟ ಮಾತ್ರಕ್ಕ ಸನ್ಯಾಸ ಆಗಕ್ಕಾಗದಲ್ರಿ. ಅಂದಂಗ ನಿಮ್ಮ ತಂಗಿ ಶೀಲಮ್ಮ ಆ ಶಂಕರನ ಮದುವೆ ಆಗಾಕತ್ಯಾರ. ಕಾಲೇಜ್ನೊಳಗ ಪ್ರೀತಿ ಮಾಡಿ ಮದುವೆ ಆಗಾಕತ್ಯಾರಂತೆ. ಅವ್ರನ್ನ ಕರೆದು ಸ್ವಲ್ಪ ಕೇಳಿಬಿಡ್ರಿ ಅಲ್ರಿ. ಕುಲಕರ್ಣಿ, ಕುರಿ ಹಣ್ಣು ಕೇಳಿ ಮೊಸಳೆ ಹರಿಯುವ ಜೈಮಾನ ಈ ಜೈರಾಜಂದಲ್ಲ. ಏನು ಹರಿಯದ ನನ್ನ ತಂಗಿ ಶೀಲನ ತಲೆಯಲ್ಲಿ ಇಲ್ಲದ ಸಲ್ಲದ ಪ್ರೀತಿ ಹುಚ್ಚುಡ್ಸಕ್ಕೆ ನನಗೆ ಇಷ್ಟವಿಲ್ಲ. ದಣಿಗಳೇ, ಮುಳ್ಳ ಮುಳ್ಳಿನಿಂದಲೇ ತೆಗಿಬೇಕು, ಸುಳ್ಳ ಸುಳ್ಳಿನಿಂದಲೇ ಸಾಧಿಸಬೇಕು. ಸತ್ಯ ಏನನ್ನಂಬೋದು ತಿಳಿಬೇಕಾದ್ರೆ ನಿಮ್ಮ ತಂಗಿ ಕರೆದು ಕೇಳಬೇಕು. ಕರೆದು ಕೇಳಿಬಿಡ್ರಿ ಅಲ್ರಿ. ಶೀಲಾ, ಶೀಲಾ, ಯಾಕಣ್ಣ, ಯಾಕೆ ಇಷ್ಟು ಅರ್ಜೆಂಟ್ ಆಗಿ ಕರೀತಿರುವೆಲ್ಲ? ನೋಡಮ್ಮ ಶೀಲಾ, ನಿನ್ನ ಬಗ್ಗೆ ಊರಲ್ಲಿ ಇಲ್ಲ ಅಲ್ಲದ ಸಲ್ಲದ ಮಾತಾಡಕತ್ತಿದ್ರು. ಅದಕ್ಕೆ ಒಂದ್ ಸ್ವಲ್ಪ ಸಾಹುಕಾರ ಇದ್ರಿಗೆ ತಿಳಿಸ್ಬಿಟ್ರ.
ಕುಲಕರ್ಣಿಯವರೇ, ವಕ್ರದ ದೃಷ್ಟಿಯಲ್ಲಿ ಚಕ್ರವನ್ನು ಬೀಸುವುದು ಬಿಟ್ಟು ನೇರವಾಗಿ ಕೇಳಿ ಏನಂತ. ಹೇಳುತ್ತೇನೆ. ಅಣ್ಣ, ನೀನಾದರೂ ನೇರವಾಗಿ ಹೇಳೋಣ ಏನಂತ. ಶೀಲಾ, ಏನಿಲ್ಲಮ್ಮ ಶೀಲಾ. ಆ ಅರ್ಜುನರ ತಮ್ಮ ಶಂಕರ ನಿನ್ನನ್ನು ಪ್ರೀತಿಸುತ್ತಿದ್ದಾನಂತೆ. ಅದಕ್ಕೆ ಅವರ ಅಣ್ಣ ನಮ್ಮ ಜೊತೆ ಸಂಬಂಧ ಬೆಳೆಸಲಿಕ್ಕೆ ಹೇಳಿ ಕಳಿಸಿದ್ದಾನೆ. ಹೌದೇನಮ್ಮ? ಓಹೋ, ಶಂಕರ್ ತಮ್ಮ ಮನೆಯಲ್ಲಿ ನಮ್ಮ ಪ್ರೀತಿಯ ವಿಷಯವನ್ನು ತಿಳಿಸಿ ಇಲ್ಲಿಗೆ ನಮ್ಮ ಮನೆಗೆ ಕಳಿಸಿರಬಹುದು. ಇದಕ್ಕೆ ನಾನು ಒಪ್ಪಲಿಲ್ಲ ಎಂದರೆ ನಮ್ಮ ಪ್ರೀತಿ ಮುರಿದು ಬೀಳುತ್ತದೆ. ನಾನು ನಿಜ ಹೇಳಲೇಬೇಕು. ನೋಡಮ್ಮ ಶೀಲಾ, ಚೋಟಿದ್ದಾಗ ಕೈ ಯಾಕೆ ಸುಡ್ಕೋಬೇಕು ಹೇಳಮ್ಮ. ಸತ್ಯ ಏನನ್ನೋದನ್ನು ತಿಳಿಸಿ ಹೇಳಿಬಿಡು ನಿಮ್ಮ ಅಣ್ಣನೆದುರಿಗೆ. ಹೌದಣ್ಣ, ನಾನು ಶಂಕರ್ ಒಂದೇ ಕಾಲೇಜಿನಲ್ಲಿ ಒಬ್ಬರಿಗೆ ಒಬ್ಬರು ಪ್ರೀತಿ ಮಾಡುತ್ತಿದ್ದು ನಿಜ. ಆ ಪ್ರೀತಿನೇ ಮದುವೆ ತನಕ ಬಂದಿದೆ. ಬಟ್ ನಾನೇ ಹೇಳ್ಬೇಕಂತ ಇದ್ದೆ, ನೀವೇ ಕೇಳ್ಬಿಡ್ರಿ. ಅರಮನೆಯಲ್ಲಿ ಗಿಣಿಯಂತೆ ಸಾಕಿದ ನಿನ್ನನ್ನು ಗಿಡಗನ ಕೈಯಲ್ಲಿ ಕೊಡುವಷ್ಟು ಮುಟ್ಟಾಳನಲ್ಲ ಈ ನಿನ್ನ ಅಣ್ಣ. ಸಾವುಕಾರ, ಅರಮನೆಯಲ್ಲಿ ರಾಣಿಯಾಗಿ ಬೆಳೆಸಿದ ನಿನ್ನ ಏಕಚಿತ್ತೊಬ್ಬ ಕೆಲಸವಿಲ್ಲದ ಬಡವನನ್ನು ಕಟ್ಟಿಕೊಳ್ಳುವಿಯಾ? ಬಿಟ್ಟು ಬಿಡು ನಿನ್ನ ಹುಚ್ಚು ಪ್ರೇಮವನ್ನು ಇಲ್ಲಿಗೆ. ಸಾವುಕಾರ, ಬೂದಿ ಮುಚ್ಚಿದ ಕೆಂಡದಂಗ ನಮ್ಮ ಮರ್ಯಾಗ ಬೆಂಕಿ ನಿಗಿ ನಿಗಿ ಉರಿಯಕತ್ತೈತ್ರಿ ಸಾವುಕಾರ. ಕುಲಕರ್ಣಿಯವರೇ, ಇದು ಅಣ್ಣ ತಂಗಿಯ ವಿಚಾರ, ಮಧ್ಯದಲ್ಲಿ ಬಾಯ್ ಹಾಕಬೇಡಿ. ಅಣ್ಣ, ನೀನೇನೇ ಹೇಳಿದರು ಎಷ್ಟೇ ಹೊಡಿದರು ನಾನು ಶಂಕರನನ್ನೇ ಮದುವೆ ಮಾಡಬೇಕೆಂದು ನಿರ್ಧಾರ ಮಾಡಿದ್ದೇನೆ. ಶೀಲಾ, ನಾಯಿಯನ್ನು ತಂದು ಪಲ್ಲಕ್ಕಿಯಲ್ಲಿ ಕುಂದ್ರಿಸಿ ಮೆರವಣಿಗೆ ಮಾಡಿದರೆ ತನ್ನ ಕಸುವು ಬಿಟ್ಟಿತೆ ಅಂದಾಗ ಸಿರಿತನವನ್ನು ಅನುಭವಿಸುವ ಬೇಕೆಂಬ ಪ್ರೀತಿಯ ಹುಚ್ಚು ತೋರಿಸಿ ಹೊಚ್ಚು ಹಾಕುತ್ತಿರುವನು ಆ ನಿನ್ನ ಪ್ರೀತಿಯ ಕಪಟ ಶಂಕರ. ಅಣ್ಣ, ಶಂಕರ್ ನಿನ್ನ ತಂಗಿಯನ್ನು ಪ್ರೀತಿ ಮಾಡುತ್ತಿದ್ದಾನೆ ಎಂದು ಸಿಟ್ಟಿಗೆದ್ದು ಆ ರೀತಿ ಮಾತನಾಡುತ್ತಿರುವುದು ಅದು ತಪ್ಪು. ಕಲಿತವರಿಗೆ ಒಂದಲ್ಲ ಒಂದಿನ ನೌಕರಿ ಸಿಕ್ಕೇ ಸಿಗುತ್ತೆ. ನೋಡಮ್ಮ ಶೀಲಾ, ತಲೆಗಟ್ಟಿದೆ ಎಂದು ಕಲ್ಲಿಗೆ ಆದ್ರೆ ನಮ್ ತಲೆನೇ ಪೆಟ್ಟಾಗೋದು. ಈ ಜಗದಾಗ ರೊಕ್ಕಲದ ಮನುಷ್ಯ ರೆಕ್ಕಿಲ್ಲದ ಹಕ್ಕಿ ಇದ್ದಂಗ ವಿಚಾರ ಮಾಡಿ ನೋಡು. ಶೀಲಾ, ನಮ್ಮ ಸಿರಿವಂತಿಕೆಗೆ ಹೊಂದುವ ಹುಡುಗ ಇದ್ದರೂ ಹೇಳು, ನನ್ನ ಸರ್ವಾಸ್ತಿ ಅವರಿಗೆ ಕೊಟ್ಟು ಸುತ್ತು 10 ಹಳ್ಳಿಗಳಲ್ಲಿ ಯಾರು ಮಾಡಿರಬಾರದು ಹಾಗೆ ಮಾಡುತ್ತೇನೆ ಗೊತ್ತಾ. ನೋಡಣ್ಣ, ನನಗೆ ಬಡತನ ಸಿರಿತನ ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ಶಂಕರನ್ನೇ ಮದುವೆ ಮಾಡಿಕೊಳ್ಳುತ್ತೇನೆ ಅಷ್ಟೇ. ಇದಕ್ಕೇನಾದರೂ ನೀವು ಒಪ್ಪಲಿಲ್ಲ ಎಂದರೆ ನಾನು ಮುಂದಿನ ದಾರಿ ನೋಡಿಕೊಳ್ಳಬೇಕಾಗುತ್ತೆ. ನೋಡಿದ ನನ್ನ ತಂಗಿನ ಸೊಕ್ಕಿನ ಮಾತುಗಳನ್ನು. ಇದಕ್ಕೇನಾದರೂ ಒಂದು ಉಪಾಯ ಮಾಡಲೇಬೇಕು. ಸಾವುಕಾರ್ಯ, ಏನು ಮಾಡಕ್ ಬರೋದಲ್ರಿ. ಈಗ ಏನಾರ ಮಾಡಕ್ ಹೋದ್ರ ನಿಮ್ಮ ತಂಗಿ ಕಳ್ಕೋಬೇಕಾಕತಿ. ಆ ಶಂಕರನ ಕೊಟ್ಟು ಮದುವೆ ಮಾಡೋದು ಒಂದೇ ದಾರಿ. ಕುಲಕರ್ಣಿ, ನೀನ್ ಹೇಳಿದಂತೆ ನನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾಡಿದರೆ ಸಿಗಿದಾಡ ಮಹಾ ಸೊಕ್ಕಿನ ಅರ್ಜುನನಿಗೆ ಈ ಸಾವುಕಾರ ತಲೆ ತೆಗ್ಗಿದೆನೆಂದು ಹಾನಿಬಲ ಬಂದಂತಾಗೋದಿಲ್ಲವೇ? ಸಾವುಕಾರಿ 12 ಮೊಳ ಆರಿ ಮೇಲೆ ಎಗರಿದ್ರು ಕೆಳಕ್ಕೆ ಕಾಲು ಊರಬೇಕು ಅಂದರೆ ಎಷ್ಟೇ ಸೊಕ್ಕಿದ್ದ ಕೋಣನ ಬಲಿ ಕೊಡಲೇಬೇಕು. ಅಂದರೆ ನಿನ್ನ ಮಾತಿನ ಅರ್ಥ ಸ್ವಲ್ಪ ಬಿಡಿಸಿ ಹೇಳು. ಸಾವುಕಾರಿ, ಸಾಯ್ಲಿಕ್ಕೆ 1000 ದಾರಿ ಇದ್ರು ಬದುಕಲಿಕ್ಕೆ ಒಂದು ದಾರಿ ಇದ್ದೇ ಇರುತ್ತೆ. ಆ ಅರ್ಜುನ ಬಿಟ್ಟ ಬೆಂಕಿ ಬಾಣನ ಮರಳಿ ಅವನ ಮನೆಗೆ ತಿರುಗಿಸ್ಬೇಕು ಅಂದಾಗ ನಮ್ಮ ಮನೆ ಅಲ್ರಿ, ಬದಲಿಗೆ ಅವನು ಅರ್ಜುನನ ಮನೆಯಲ್ಲೇ ಸುಡೋದು. ಕುಲಕರ್ಣಿ, ಇಂಥ ಒಗಟಿನ ಮಾತನ್ನು ಬಿಟ್ಟು ಮುಂದೇನು ಗತಿ ಹೇಳು. ಸಾವುಕಾರಿ,
ನಿಮ್ಮ ತಂಗಿಯನ್ನು ಆ ಅರ್ಜುನನ ತಮ್ಮ ಶಂಕರನಿಗೆ ಕೊಟ್ಟು ನಿಮ್ಮ ತಂಗಿ ಮುಖಾಂತರ ಮುಖಾಂತರ ಅಣ್ಣ ತಮ್ಮಂದರಿಗೆ ಜಗಳ ತಂದಿಟ್ಟು ಬೇರೆ ಬೇರೆ ಮಾಡಿ ಆ ಶಂಕರನಿಗೆ ನೌಕರಿ ಆಸೆ ತೋರಿಸಿ ನಿನ್ನ ಆಸ್ತಿಯನ್ನು ಅವರ ಆಸ್ತಿಯನ್ನು ವಶಪಡಿಸ್ಕೊಂಡ್ರಾತು. ಇಲ್ಲ ಅಂದ್ರೆ ಒಂದು ಕಡೆ ದುಡ್ಡಿಲ್ಲನೆ ನಿಮ್ಮ ತಂಗಿ ಮದುವೆನೂ ಆಗುತ್ತೆ, ಇನ್ನೊಂದು ಕಡೆ ಆ ಅರ್ಜುನನ 3 ಎಕರೆ ಜಮೀನು ಸಿಗುತ್ತೆ. ಹೇಗಿದೆ ಈ ಕುಲಕರ್ಣಿ ಕರಮತ್ತು? ಶಬಾಷ್ ಕುಲಕರ್ಣಿ ಶಬಾಷ್, ಮೆಚ್ಚಿದೆ ಈ ನಿನ್ನ ಜಾಣತನಕ್ಕೆ ಅರ್ಜುನ. ಇನ್ನು ಮುಂದೆ ಹಾಲಿನಂತಿರುವ ನಿನ್ನ ಸಂಸಾರದಲ್ಲಿ ಕಲಹಲನೆ ಸೃಷ್ಟಿಸಿ ಆ ಮನೆಯಿಂದ ನಿನ್ನ ಹೊರ ಹಾಕಿ ನೀನು ಹಠ ಮಾಡಿ ಕೊಡದಿರುವ ಆ ನಿನ್ನ 3 ಎಕರೆ ಜಮೀನು ಈ ಜೈರಾಜ್ಯನ ಕೈವಶವಾಗಲೇಬೇಕು. ಜೈರಾಜ್ಯ ಒಂದೇ ಕಲ್ಲಿನಲ್ಲಿ 2 ಎಕ್ಕಿ ಹೊಡೆಯುವುದೆಂದು ನೀನು ಚಾಣಾಕ್ಷತೆನೆಂದು ನಿನಗೆ ತಿಳಿಯಬೇಕು. ಹಲೋ ಮಿಸ್ಟರ್ ಜೈರಾಜ್, ಏನೋ ಖುಷಿಯಿಂದ ಕುಲಕರ್ಣಿ ನೀವು ಕಾಲ ಕಳೆಯುವಂತೆ ಕಾಣುತ್ತಿದೆಯಲ್ಲ, ಯಾಕೆ? ನಮ್ಮ ಫ್ಯಾಕ್ಟ್ರಿಗೆ ಯಾವುದಾದ್ರೂ ಒಂದು ಹೊಸ ಆಫರ್ ಬಂದಿದೆ? ಹೌದು ಪೃಥ್ವಿರಾಜ್, ನಮಗೆ ಬಹುದೊಡ್ಡ ಆಫರ್ ಬಂದಿದೆ. ಇಷ್ಟು ದಿನ ಆ ಅರ್ಜುನನ 3 ಎಕರೆ ಭೂಮಿ ನಮಗೆ ಕೈ ಸೇರುವ ಸಮಯ ಹತ್ತಿರ ಬಂದಾಯಿತು. ಹಾಗಾದರೆ ದುಡ್ಡಿನಾಸೆಗಾಗಿ ದಟ್ಟನಾಗಿ ಮಾರಿಬಿಟ್ಟನ ಆ ಮುಟ್ಟಾಳ. ದಡಿಯಾರ ದುಡ್ಡಿಗೆ ಮಾರೋ ದಡ್ನಲ್ಲೋ ಯಪ್ಪ, ಅವನು ದವಡಿಯಲ್ಲಿ ಹುಚ್ಚ ಕಿಲಾಡಿ ಅದಾನ. ಅವನು ಕೊಟ್ಟು ಹೋದ ಸಾಕು, ಇನ್ನೂ ಮರ್ತಲ್ಲಪ್ಪ ನಾನು. ಇವಾಗ ಏನಿದ್ರು ನಮ್ಮ ದನಿಯರು ನಾವು ನಂಟಿ ತಿನ್ನಿಕಿ ಬೆಳೆಸೇವೆ. ಆ ಅರ್ಜುನ ತಮ್ಮ ಶಂಕರನ ಪ್ರೀತಿ ನಮ್ಮ ಶೀಲಮ್ಮನ ಪ್ರೀತಿ ಮಾಡಿ ಮದುವೆನೂ ಆಗಾಕತ್ಯಾರ. ಕುಲಕರ್ಣಿ ಎಂಟೆದೆಯ ಬಂಟನೆಂದು ಹಮ್ಮಿನಿಂದ ಸಾಹುಕಾರನ ನೆಂಟಸ್ತಿಕೆ ಬೆಳೆಸುತ್ತೇನೆಂದು ಜಂಬ ಕೊಚ್ಚಿಕೊಂಡರೆ ಆ ಬಂಡ ಅರ್ಜುನನಿಗೆ ದಂಡವಾಗಿ ಬೆಂಡೆತ್ತಿ ಅವನ ಸರ್ವಾಸ್ತಿಯನ್ನು ವಶಪಡಿಸಿಕೊಳ್ಳಲೇಬೇಕು. ಅಂದಾಗ ಶ್ರೀಮಂತರ ಸಾವಾಸಕ್ಕೆ ಇನ್ನೊಂದು ಸಾರಿ ಬರಬೇಕಾದರೆ ಭಯ ಪಡಲೇಬೇಕು. ಅಂದಾಗ ನಮ್ಮ ದರ್ಪಕ್ಕೆ ಒಂದು ಬೆಲೆ ಸಿಕ್ಕಂತಾಗುತ್ತದೆ. ಹೌದು ಪೃಥ್ವಿರಾಜ್, ಸತ್ತು ಹೆಣಕ್ಕೆ ತುಂಡು ಬಟ್ಟೆ ಬಿಡದೆ ಬಿಚ್ಚಿಕೊಳ್ಳುವ ಈ ಕಲಿಯುಗದಲ್ಲಿ ನಾನು ಸತ್ತರೂ ಕೊಡಲಾರೆನೆಂದು ಬೆಚ್ಚಿ ಬೀಳುವ ಮಾತುಗಳನ್ನಾಡಿ ನನ್ನನ್ನು ರೊಚ್ಚಿಗೆಬ್ಬಿಸಿ ಕಪಟಕಾರ ಸ್ಥಾನದ ಕಂಬಿ ಹೊಳೆಗೆ ಸಿಕ್ಕಾಕಿಕೊಂಡ ಮಂಗನಂತಾಯಿತು ಆ ಅರ್ಜುನನ ಬದುಕು. ಲೋಭಾನ ಎಷ್ಟೇ ಸುಟ್ರು ದೇವ್ರ ಪ್ರತ್ಯಕ್ಷ ಆಗ್ಲದ ಕಾಲ್ರಿ. ಇದು ಸತ್ಯ ಧರ್ಮ ನೋಡಿ ಬದುಕಾಕತ್ತೇನ್ರಿ? ಕುಲಕರ್ಣಿ, ಗಾಯಗೊಂಡ ವಿಷ ಸರ್ಪವನ್ನು ತಡವಿದರೆ ಎತ್ತಿ ಹೊಡೆಯದೆ ಬಿಟ್ಟು ಅಂದಾಗ
ಯಾವ 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 ಸಮಯದಲ್ಲಿ ಯಾರನ್ನು ಹೇಗೆ ಅಂತ್ಯ ಹಾಡಬೇಕೆಂದು ಹಠಕ್ಕೆ ಬಿದ್ದ ಈ ಪೃಥ್ವಿ ರಾಜನಿಗೆ ಚೆನ್ನಾಗಿ ಗೊತ್ತು. ಸಾವುಕಾರಿ, ಹುಚ್ಚು ಮಳೆ ಹೊಡ್ತಕ್ಕೆ ಬಿತ್ತಿದ ಬೀಜ ಕೊಚ್ಕೊಂಡು ಹೋದಂಗ ಆಗೈತಿ. ಅಂದ್ರೆ ಬೀಜ ಬಿತ್ತಿದ ಸಿಟ್ಟಿಗೆದ್ದು ಬೇಯ್ಲಿಕ್ಕೆ ಹೋದ್ರ ಆ ಮೋಡಕ್ಕೂ ಬೇಯಕ್ಕಾಗಲ್ಲ, ಬೀಜ ಬಿತ್ತಿದ ಆ ರೈತರಿಗೂ ಬೇಯಕ್ಕಾಗಲ್ಲ. ಹಂಗಾಗಿದೆ ನಮ್ಮ ಪರಿಸ್ಥಿತಿ. ಲೇ ಅರ್ಜುನ, ಒಣಗಿದ ಕಾಡಿಗೆ ಬೆಂಕಿ ಹಚ್ಚಿ ಜಳ ಕಾಯಿಸಿಕೊಳ್ಳಲಿಕ್ಕೆ ಹತ್ತಿದೆಯಲ್ಲ, ಅದೇ ಬೆಂಕಿಯಿಂದಲೇ ನಿನ್ನ ಮನೆಗೆ ಕಾಡ್ಗಿಚ್ಚನ್ನು ಸೃಷ್ಟಿಸಿ ನರಕ ಯಾತನೆ ಅನುಭವಿಸುವ ಹಾಗೆ ಮಾಡದೆ ಹೋದರೆ ಇವನು ಛಲ ಸಾಧಿಸುವ ಛತ್ರಪತಿ ಛಲಗಾರನೇ ಅಲ್ಲ. ಪೃಥ್ವಿರಾಜ್, ಬೊಗಳುವ ನಾಯಿಗೆ ಮಾಂಸದ ತುಂಡಾಕಿ ಬಾಯಿ ಮುಚ್ಚಿ ಬೆಂಡೆತ್ತಬೇಕು. ಆವಾಗ ಬೊಗಳುವ ನಾಯಿಗೆ ಬಾಲ ಮುದುಡಿಕೊಂಡು ಓಡಿ ಹೋಗುತ್ತದೆ, ಗೊತ್ತಾ? ಜಯರಾಜ, ಹುಲಿಯಂತೆ ಹಾರಿ ಹಿಡಿದು ಸಿಕ್ಕ ಪ್ರಾಣಿಗಳನ್ನು ಹಾರಿ ಹಿಡಿದು ಬಿಸಿ ರಕ್ತ ಕುಡಿಯುವ ಕಟುಕರು ನಾವಿಬ್ಬರು. ಅಂಥದ್ರಲ್ಲಿ ಯಾವ ಯಾವ ಸಮಯದಲ್ಲಿ ಯಾರನ್ನು ಹೇಗೆ ಅಂತ್ಯ ಹಾಡಬೇಕೆಂದು ನಮಗೆ ಚೆನ್ನಾಗಿ ಗೊತ್ತಿದೆ. ಸಾವುಕಾರಿ, ಆನೆಯನ್ನು ಕಟ್ಟಿ ಸಾಕ್ಬೋದ್ರಿ, ಒಂದು ಹೆಣ್ಣನ್ನು ಕಟ್ಟಿ ಸಾಕಕ್ಕೆ ಸಾಧ್ಯನಾ? ಅಂದಾಗ ನಮ್ಮ ಮನೆಯ ವಿಚಾರ ಬೇರೆಯೊಬ್ರು ಮತ್ತೊಬ್ರು ಮಾತಾಡಿಕೊಳ್ಳೋದಕ್ಕಿಂತ ಮುಂಚೆ ನಾಳೆನೆ ಮದುವೆ ಮಾಡಿ ಕೊಟ್ರಾತ್, ನಡ್ರಿ ಹೋಗಣ್ರಿ. ಹಿಂದು ಮುಂದು ನೋಡದೆ ಆ ಅರ್ಜುನನು ಬಂದು ಕೇಳಿದಾಕ್ಷಣ ನಿನ್ನ ತಂಗಿಯನ್ನು ಅವನ ತಮ್ಮ ಶಂಕರನಿಗೆ ಕೊಟ್ಟೆನೆಂದು ಖುಷಿ ಪಡುತ್ತಿರಬೇಕು. ನೆವರ್! ಹೇಗಾದರೂ ಬಣ್ಣದ ಮಾತುಗಳಿಂದ ಅವಳನ್ನು ನನಗೆ ಕೊಡುತ್ತೇನೆಂದು ಸುಳ್ಳು ಹೇಳಿ ಆರದ ಕಾಯದ ಮೇಲೆ ಬರ ಎಳೆದು ಬಿಟ್ಟೆಯಲ್ಲ. ಈ ನಿನ್ನ ತಂತ್ರಕ್ಕೆ ಪ್ರತಿ ತಂತ್ರ ಹೂಡುವ ತಂತ್ರಗಾರನು ನಾನೇ ಎಂದು ಮರೆಯಬೇಡ. ಈ ಪೃಥ್ವಿ ರಾಜ ಒಲಿದರೆ ನೆಮ್ಮದಿ ಕೊಡಬೇಕು, ಬಟ್ ಎದುರಾಗಿ ನಿಂತರೆ ಪ್ರಳಯವನ್ನೇ ಸೃಷ್ಟಿಸಬಲ್ಲ ಈ ಪ್ರಳಯಾಂತಕ ಪೃಥ್ವಿ ರಾಜ. ಕಡಿ ಮಂತ್ರ ಅದಾರಿ ಕಡಿ ಮಂತ್ರ ನೋಡಪ್ಪ ಗುರುಲಿಂಗಪ್ಪ ಆಚಾರ್ಯಪ್ಪ ನಿಮ್ ಕಡೆಗೆಲ್ಲ ಎಲ್ಲರೂ ಬಂದಿದ್ದಾರಪ್ಪಿ, ಇನ್ನೇನ್ ತಾಳಿ ಕಟ್ಟೋದು ಅಷ್ಟೇ ಬಾಕಿ. ಹಾಗಾದ್ರೆ ಇನ್ನೇನ್ ತಡ ಮಾಡ್ತೀರಿ ನೋಡ್ರಿ, ಎಲ್ಲರಿಗೆ ಅಕ್ಷತೆ ಕಾಲ್ ಕೊಡ್ರಿ. ಸ್ವಲ್ಪ ಅಕ್ಕಿ ಕಾಳು ಕೊಡ್ರಿ ಎಲ್ಲರಿಗೂ ಇಸ್ಕೊಂಡ ನಿಂತಿಯಲ್ಲ. ಅವ್ನ ಭಾಷೆ ಅವನು ನಮ್ ಕೈಯ ಕೊಡಕಲ್ವ ಪೋರಿತ್ರ. ನೀನ ಕೊಟ್ಟೆ ಪುಣ್ಯ ಬಂದ್ ಬಿಡ ಯಾವ ಮಗಳ.
ಹುಗ್ಗಿ ಹಾ ಹಪ್ಳ ಮತ್ ನೀವ್ ಏನ್ ತಿಂತೀರಿ ಏ ಹಗರಿ ನೋಡಿದೆ ಆಚಾರ ಅದರಲ್ಲ ಹುಗ್ಗಿ ತಿನ್ನಂಗಿಲ್ಲ ಏನಿವ್ರ ಮಾಡಿ ಊಟಕ್ಕೆ ಹಾಕೋದತಿ ಅದನ್ನ ತಿನ್ನುದತಿ ಹಪ್ಳ ವಾಲ್ ಮಾರೆ ಗಂಟ್ ಹಿಡ್ಕೊಂಡತಿ ನೋಡಪ್ಪ ದಿಸಕ್ಕ 5 ಲೀಟರ್ ಹಾಲು ಹಾಕ್ತಿ ಏನ್ ಮಾಡ್ತೇ ಬಿಡ್ತೇ ಗೊತ್ತು ನೋಡು 501 ರೂಪಾಯಿ ಇಟ್ಟು ಜಾಗ ಖಾಲಿ ಮಾಡಿಬಿಡು ಇಡ್ರಿ ನೀವು 501 ರೂಪಾಯಿ ಆಚಾರ್ಯಗೆ ಯಾಕಂದ್ರೆ ಜೋಡಿಗಳು ಮದುವೆ ಆಗೈತ್ಲೆ ಸರಿಗೆ ಮಂತ್ರನ ಹೇಳಿಲ್ಲ ಇವ್ರು ಆ ಸರಿಗೆ ಮಂತ್ರನ ಹೇಳಿಲ್ಲ ಮಗಳ ಇವ್ರು ಏ ಯಪ್ಪ ನಿನ್ ಕಿವಿ ಕೇಳಿಲ್ಲ ಹೇಳ್ಯಾ ನೀವು ರೊಕ್ಕ ಕರೆಕ್ಟ್ ಕೊಟ್ರಿಲ್ರಿ ಮತ್ತೆ ನಿಮಗೆ ಗುರುಲಿಂಗ ಕೊಡ್ದಂತ ತಗ ನಾವು ಹೆಣ್ಣಿನ ಕಡೆ ಕೊಡಂಗಿಲ್ಲ ಏ ಯಪ್ಪ ಅರ್ಧಂಬರ್ಧ ರೊಕ್ಕ ಕೊಟ್ಟಾರ್ತಾವ್ರ ಹಂಗಲ್ಲ ಅಂಜಲಿ ಜೋಡಿ 250 ರೂಪಾಯಿ ಲೆಕ್ಕ ಮಾಡಿ 500 ರೂಪಾಯಿ ಹೇಳ್ಯಾನ ಈ ಮಂತ್ರವಾದಿ ನೀವು ಕೊಡ್ರಿ ಮತ್ತೆ ಒಂದು 500 ರೂಪಾಯಿ ನೋಡಣ್ರಿ ಕೊಡೋಣ ಅಯ್ಯಪ್ಪ ಆ ಡಾಕ್ಟರ್ ಕೊಡ್ತಾನ ಇಸ್ಕೋ ಏ ಗಲಾಟೆ ಸಾಕು ಏನ್ ಬಿಡ್ರಿ ಯವ್ವ, ಬರ್ರಿ ಬರ್ರಿ ಮುಂದ್ ಬರ್ರಿ ಶಂಕರಪ್ಪ, ಹೆಸರು ಹೇಳ್ಬರ್ರಿ ಒಂದು ಒಗಟ್ ಹೇಳಿ ಒಬ್ಬೊಬ್ರ ಹೆಸರು ಹೇಳ್ರಿ ಅರ್ಜುನಪ್ಪ ಬರ್ರಿ ಅವರ್ ನೆಲ್ಕಾಸ್ ಬರ್ರಿ ಚಾಟ್ನಾಗ ಒಡಪ ಹಾಕಿ ಹೇಳ್ರಿ ಒಡಪ ಹಾಕಿ ಹೇಳ್ರಿ ಕೇಳ್ಸಾದೆ ಹಾ ಅದರಿ ನಿಮ್ ಗಂಡನ ಹೆಸರಿ ಏಯ್ ನಿನ್ನ ಬಾ ಏನ್ಲೆ ಹೋ ಕೊಡ್ಡಿದಾಗಿದ್ ಒಡೆದು ಹೋಗ್ತಿತ್ತಲ್ಲ ಏ ತೊಗಲಿದ ಉಳ್ದತ್ತದ ಏ ಹೌದ್ರಿ ಏನ್ ಒಟ ಹತ್ತಿ ಏ ಈಗ ನಾ ಪಾಟ್ನ ಹೆಸರು ಹೇಳಕ ನಾ ಇನ್ನ ಒಟ ಅನ್ನಾಕ್ರಿ ಹಣ್ಣಿಗೆ ಕುಂಕುಮ ಚಂದ ವಾ ವಾ ಕೊರಳಿಗೆ ಮಾಂಗಲ್ಯ ಚಂದ ವಾ ರೀ ವಾ ನನ್ನ ರಾಯರು ನನಗೆ ಚಂದ ಅರ್ಜುನ್ ಅಂತ ವಾ ವಾ ಏನ್ ಸೂಪರ್ ಐತ್ರಿ ಜೋಡಿ ಅರ್ಜುನ್ ಅಣ್ಣ ಎಲ್ಲಿದ್ದೀರಿ ಓ ನೀವು ಹೇಳಿ ಚಂದಂಗ ಸತ್ಯ ಹರಿಶ್ಚಂದ್ರ ಸುಡುಗಾಡು ಕಾದಿದ್ದು ಸತ್ಯಕ್ಕಾಗಿ ಮಹಾತ್ಮ ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹ ಮಾಡಿದ್ದು ದೇಶದ ಹಿತಕ್ಕಾಗಿ ನಾನು ನನ್ನ ಮಡದಿ ಹೆಸರು ಹೇಳುವುದು ನಿಮ್ಮೆಲ್ಲರ ಸಂತೋಷಕ್ಕಾಗಿ ಗಂಗಾ ಗಂಗಾ ಬಾ ಚಂದ ಐತ್ರಿ ಹಾ ಶೀಲಮ್ಮರ ಬರ್ರಿ ನೀವ್ ಅಷ್ಟ್ ಚಂದಂಗ ಹೇಳ್ರಿ ಅದ ಒಡಪಾಕಿ ಹೇಳ್ರಿ ನನ್ನ ಗಂಡನ ಹೆಸರು ಶಂಕರ್ ಅಂತ ಹೇಳಿ ಅಯ್ಯ ನಾನು ಸುದ್ದಿ ಯಾರು ಕೇಳ್ತಾನೆ ಚಂದಂಗ ಹೇಳ್ರಿ ಒಚ್ಚದೆ ಯಾರಿಗೆ ಕೇಳಿಲ್ಲ ಅಂತ ನೀವ್ ಹೇಳಿ ಏನ್ ಶಿಸ್ತ ತಿಂದು ಬಂದ್ರಿ ಎಲ್ಲರಿಗಿಂತ ಆಗಾವ ನನ್ನ ಗಂಡನ ಹೆಸರು ಶಂಕರ್ ಅಂತ ಹೇಳಿ ಓ ಶಂಕರ್ ಅಂತ ನೋಡ್ರಿ ಕೇಳ್ತಾ ಹಾ ನೀವ್ ಹೇಳ್ರಿ ಶಂಕರ್ ಅಣ್ಣಾರ ಅಕ್ಕ ಕಲಿಸಿದ್ದು ಹೌರಿ ಕಾಳು ತಂಗಿ ತಳಿಸಿದ್ದು ತೊಗರೆ ಕಾಳು ವಾ ವಾ ಎರಡು ತಳಿಸಿ ಗಂಗಳಕ್ ನೀಡ್ ನಿಂತ ತೆಗಿತೆ ಜಗಳ ತೆಗಿ ತಳಿಸಿಲ್ಲ ಏ ಬಾರಿ ಐತ್ ನೋಡ್ರಿ ಒಡಪಾಕಿ ಹೇಳಿದ ಮನಗಂಡ ಹೇಳಿದ್ರಿ ನೀವು ಓ ಆಚಾರ್ಯರ ಹೇಳಿದ್ ಸಾಕು ನಾನು ಒಂದು ಹೇಳ್ತೇನೆ ನೋಡು ನೀ ಏನ್ ಹೇಳ್ತಿ ನಮ್ಮ ಹೌದ್ ಹೇಳ್ತೇನ ಏ ಮಗಳ ನಿಮ್ಮವ್ ಸಕಾಳ ನೋಡು ಅರ್ಜುನ, ಶಂಕರ. ನಿಮ್ಮ ಮಡದೇರಿ ಕಣ್ಣಲ್ಲಿ ನೀರು ಬರೆದಂಗೆ ನೋಡಿಕೊಳ್ಳಿ. ಅಣ್ಣ, ಪತಿಯ ಸೇವೆಯನ್ನು ಮಾಡಲು ಬಂದ ಸತಿಗೆ ಸಂಕಟ ಕೊಟ್ಟರೆ ಮೆಚ್ಚುವನ ಪರಮಾತ್ಮನು. ಅಣ್ಣ, ನಮಗೆ ಆಶೀರ್ವಾದ ಮಾಡೋಣ. ಆಯ್ತಣ್ಣ, ನಿಮ್ಮ ಮಾತಿನಂತೆ ಚಾತು ತಪ್ಪದೆ ನೋಡಿಕೊಳ್ಳುತ್ತೇವೆ. ತಂಗಿ ಶೀಲಾ, ನಿನ್ನಣ್ಣ ಚಿಕ್ಕಂದಿಂದಲೂ ನಿನ್ನ ಮಹಾರಾಣಿಯಾಗಿ ಬೆಳೆಸಿದ್ದಾನೆ. ಈ ಅಣ್ಣನ ಮಾತು ಒಂದು ನೆರವೇರಿಸಿ ಕೊಡ್ತೀಯನಮ್ಮ? ಏನಂತ ಹೇಳಣ್ಣ? ಆದಷ್ಟು ಬೇಗ ಈ ಮನೆಗೆ ಒಂದು ಬಾಗಿಲಿದೆ, ಆದಷ್ಟು ಬೇಗ 3 ಬಾಗಿಲು ಮಾಡುವುದು ಜವಾಬ್ದಾರಿ ನಿನ್ನದು. ಬರುತ್ತೇನೆ. ಆಯ್ತಣ್ಣ, ನಿನ್ನ ಮಾತಿನಂತೆ ನಡೆದುಕೊಳ್ಳುತ್ತೀನಿ. ಉಳಿಸೋದು ಬಿಡೋದು ನಿನ್ನ ಕೈಯಾಗೈತೆ ನೋಡಿ ಯವ್ವ. ಅಣ್ಣ, ನಮಗೆ ಆಶೀರ್ವಾದ ಮಾಡೋಣ.
ಶುಭಾಶಯ ಶುಭಾಶಯ ಮಧುಮಗಳಿಗೆ ಶುಭಾಶಯ ಹೊಸಹರೆಯ ಹೊಸದೂರಿ ಶುಭಾಶಯ ಮಧುಮೆಯ ಬಂಧ ಅನುರಾಗದ ಬಂಧ ಮಗಳು ತೀರದ ಸಂಬಂಧ ಜಯರಾಜ್, ಇರುವೆ ಗೂಡಿನಂತೆ ತುಂಬಿದ ಈ ನನ್ನ ಸಂಸಾರವನ್ನು ಆಸ್ತಿಯ ಆಸೆಗೋಸ್ಕರ ಎತ್ತ ನನ್ನ ತಂದೆ ತಾಯಿಯರನ್ನು ಕೊಲೆ ಮಾಡಿ ಯಾರಿಗೆ ಗೊತ್ತಿಲ್ಲದೆ ಹಾಯಾಗಿದ್ದೇನೆಂದು ತಿಳಿದುಕೊಂಡಿರುವೆಯಾ? ನೆವರ್. ಎಂದಿಗೂ ಸಾಧ್ಯನೇ ಇಲ್ಲ. ಒತ್ತಿಲ್ಲದ ಹೊತ್ತಿನಲ್ಲಿ ನಿನ್ನ ಕಪಟ ಕರ್ಮದ ಅರಮನೆಗೆ ನುಗ್ಗಿ ನೀ ಮಾಡಿದ ಕರ್ಮದ ಕೆಲಸಕ್ಕೆ ಧರ್ಮ ಕೊಡಿಸಿದಾಗಲೇ ನನ್ನ ಮನಸ್ಸಿಗೆ ಜಯರಾಜ್, ಬೀಸುವ ಬಿರುಗಾಳಿ ನಾನು. ಈ ಬಿರುಗಾಳಿಗೆ ಸಿಕ್ಕ ನಿನ್ನ ಜೀವನ ನರಕ ಯಾತನೆ ಅನುಭವಿಸುವ ಹಾಗೆ ಮಾಡದೆ ಹೋದರೆ ಇವನು ಸೇಡಿಗಾಗಿ ಗುರಿಹಿಟ್ಟ ಗುರಿಕಾರನೇ ಅಲ್ಲ. ಯವ್ವ, ಈ ಗಂಡಸರ ಸವಾಸನ ಬಾಳ ಇದನ್ನ ಚಟಾನ ಸುಮಾರು ಬಾಳ್ರಿ ಇವತ್ತರದ. ಅಲ್ಲ, ಹೆಂಗಾರ ಮಾಡಿ ಹಾದು ಹೋಗು ಹೆಂಗಸರಿಗೆ
ಡಿಕ್ಕಿ ಹೊಡೆದ ಇದ್ರಾಗ ಚಟ ತಿರ್ಸ್ಕೊತಾರ ನೋಡ್ರಿ. ಏ, ನೋಡಿ ಥು, ನೀನು. ಹೊಲ- ಲೇ ಸೊಕ್ಕಿನ ಹೆಣ್ಣೆ, ನಿನ್ನಂತವಳನ್ನು ಮುಟ್ಟಿ ಏಸಿಗೆ ಮಾಡುವ ಏಸಿ ಗಂಡಸಲ್ಲ ಈ ಕರ್ಣ. ಮತ್ತೇನು ಅಲ್ಲ, ಈಗ ದಾರಿ ತಪ್ಪಿ ಬರ್ದರೆ ಈಗ ನಾಲಿಗೆ ಹೆರಿ ಇಟ್ಟು ಮಾತನಾದ್ರೆ ನೀನು ನಾಲಿಗೆ ಕಿತ್ತು ಕೈಯಾಗ ಕೊಡ್ತಾನೆ ಬಲ್ಲ ಜೋಯ್ಕೆ. ಜೋಕೆ ಮಾತುಗಳನ್ನಾಡಿ ಜಾರಿ ಹೋಗುವ ನಿಮ್ಮ ತರುಣಿಯರನ್ನು ಸರಿ ದಾರಿಗೆ ತರುವ ಅಮ್ಮೀರ ನಾನು. ನಾನು ಹಾಲು ಕುಡಿಯುವ ಹಸುಗೂಸಲ್ಲ, ಹಾಲಹಲವ ಸೃಷ್ಟಿಸುವ ನಿಮ್ಮಂತವರನ್ನು ಸರಿ ದಾರಿಗೆ ತರುವ ಸರ್ದಾರ ನಾನು. ಪ್ಲೀಸ್ ನೋಡ್ರಿ, ದಯವಿಟ್ಟು ನಾನು ಏನು ಮಾಡಬೇಡ್ರಿ, ನಿಮ್ಮ ಕೈ ಮುದು ಕೈ ಬೇಡ್ಕೋತೇನೆ. ಇಷ್ಟೆಲ್ಲ ನನ್ನ ಸಮಯ ವ್ಯರ್ಥ ಮಾಡಿದ ತಪ್ಪಿಗೆ ನಿನ್ನನ್ನ ದಯವಿಟ್ಟು ನಾನು ಏನು ಮಾಡಬೇಡ್ರಿ, ನೀವು ಹೇಳ್ದಂಗೆ ಕೇಳ್ತೇನ್ರಿ. ಬೇಕಾದ್ರೆ ನಿಮ್ ಜೊತೆ ಹಾಡು ಕುಡಿ ಅಂದ್ರೆ ಕುಣಿತೀನ್ರಿ, ಸಾಕಾಮಟ ಕುಣಿತೀನ್ರಿ, ನಾನು ಬಿಟ್ಟು ಬಿಡ್ರಿ.
ಹಿತವಾಗಿದೆ ಎಲ್ಲ ಹಿತವಾಗಿದೆ ಮನಗಾಳದಲ್ಲಿರುವ. ನಾ ಬಯಸಿದ ಹೆಣ್ಣು ಬೇರೊಬ್ಬನ ಮಡದಿಯಾಗಿ ಈ ಮನೆ ಸೇರಿರುವಳು ನನ್ನ ಕನಸಿನ ಕನ್ಯೆ ಶೀಲ. ಯಾರು ಇಲ್ಲದ ಸಮಯವನ್ನರಿತು ಈ ಮನೆಗೆ ಕಾಲಿಟ್ಟಿರುವುದು. ಹೇಗಾದರೂ ಮಾಡಿ ಬಣ್ಣದ ಮಾತುಗಳಿಂದ ಇವಳನ್ನು ನನ್ನಂತೆ ಸೆಳೆಯಲೇಬೇಕು. ಲೇ ಜಯರಾಜ, ನೀನು ಮಾಡುತ್ತಿರುವ ಮೋಸಕ್ಕೆ ಬ್ರಹ್ಮ ಬಲೆಯನ್ನು ಹೆಣೆದು ಆ ಬಲೆಯೊಳಗೆ ನಿನ್ನ ತಂಗಿಯನ್ನು ಸಿಲುಕಿಸಿ ಮುಂದೊಂದು ದಿನ ನಿನ್ನನ್ನು ಅಲೆಮಾರಿ ಹಾಗೆ ಮಾಡದೆ ಹೋದರೆ ಇವನು ಎಂಟೆದೆಯ ಬಂಟ ಪೃಥ್ವಿ ರಾಜನೇ ಅಲ್ಲ. ಏನು ಪೃಥ್ವಿರಾಜ್, ನೀವು ದಿಢೀರನೆ ನಮ್ಮನೆಗೆ? ಏನೂ ಇಲ್ಲ ಶೀಲಾ, ಸಿಟಿಯಲ್ಲಿ ಫ್ಯಾಕ್ಟರಿಗೆ ಸಂಬಂಧಪಟ್ಟ ಕೆಲಸವಿತ್ತು. ಅದನ್ನು ಮುಗಿಸಿಕೊಂಡು ಬರುವಾಗ ಕಾರ್ ಕೈ ಕೊಟ್ಟಿತು. ಹಾಗೆ ನಡೆದುಕೊಂಡು ಬರುವಾಗ ನಿನ್ನ ನೆನಪಾಯಿತು. ಹೌದು, ನೋಡಿಕೊಂಡು ಹೋಗೋಣವೆಂದೇ ಬಂದೆ. ಹೌದು ಶೀಲಾ, ಇದೇನಿದು? ನೀನು ಹುಟ್ಟಿರುವುದು ಸೀರೆ, ಉಳಿದಿರುವುದು ಹಾಳು ಮನೆಯಲ್ಲಿ. ನಾನೇನು ಮಾಡಲಿ ಪೃಥ್ವಿರಾಜ್? ಪ್ರೀತಿ ಎಂಬ ಮಾಯೆಗೆ ಕೆಟ್ಟು ಬಿದ್ದಂತೆ ಹಣೆ ಬರಕ್ಕೆ ಹೊಣೆಯಾರು ಅನ್ನುವ ಹಾಗೆ ಆ ದೇವರು ಬರೆದ ಹಣೆ ಬರಕ್ಕೆ ತಲೆ ಬಾಗಲೇಬೇಕಲ್ಲವೇ? ಶೀಲಾ, ಸುಂದರವಾದ ಹೂವು ತೋಟದಲ್ಲಿ ಬೆಳೆದ ಹೂವು ದೇವರಿಗೆ ಅರ್ಪಣೆಯಾಗಬೇಕೆಂದು ಹೂವು ಬಯಸುತ್ತದೆ ವಿನಃ ಮಸಣಕ್ಕೆ ಹೋಗುವ ಶವಕ್ಕೆ ಅರ್ಪಣೆಯಾಗಬೇಕೆಂದು ಯಾವ ಹೂವು ಬಯಸುವುದಿಲ್ಲ. ಆ ಗಂಧ ಮಾತ್ರಕ್ಕೆ ಬಿಟ್ಟು ಬರಲಿಕ್ಕೆ ಆದಿತ್ಯ ಪೃಥ್ವಿರಾಜ್ ಪಾಲಿಗೆ ಬಂದಿದ್ದು ಪಂಚಾಮೃತವೆಂದು ಅನುಭವಿಸಲೇಬೇಕಲ್ಲವೇ? ಶೀಲಾ, ಸುಖದ ಸುಪ್ಪತ್ತಿಗೆಯಲ್ಲಿ ಹಾಯಾಗಿ ಸ್ವಚ್ಛಂದವಾಗಿ ಹಾರಾಡಬೇಕೆಂದಿದ್ದ ಹಕ್ಕಿ ಇಂದು ಜೈಲು ಹಕ್ಕಿ. ಹಾಗೆಂದ ಮಾತ್ರಕ್ಕೆ ಯೌವನದಲ್ಲಿ ಅನುಭವಿಸಬೇಕಾದ ಆಸೆ ಆಕಾಂಕ್ಷೆಗಳನ್ನು ಬಲಿ ಕೊಡುತ್ತೀಯಾ? ನಾನೇನು ಮಾಡಲಿ ಪೃಥ್ವಿರಾಜ್? ನಾನು ಕಂಡ ಕನಸುಗಳೆಲ್ಲ ಒಡೆದು ಹೋದ ಕನ್ನಡಿಯಂತಾಗಿದೆ. ಮನ ಬಿಚ್ಚಿ ಹಾರಾಡಬೇಕೆಂದರೆ ಶಂಕರನ ಹೆಂಡತಿ ಎಂಬ ಕಟ್ಟಡಗಳು ನನ್ನನ್ನು ಕಟ್ಟು ಹಾಕುತ್ತಿವೆ. ನಾನೇನು ಮಾಡಬೇಕೆಂದು ನನಗೆ ತಿಳಿಯದಂತಾಗಿದೆ. ಕಟ್ಟಳೆ ಶೀಲಾ, ಈ ಸಮಾಜದಲ್ಲಿ ಕಟ್ಟಳೆ ಎಂಬ ನಿಯಮವನ್ನು ಮಾಡಿ ಕತ್ತಲೆಯಲ್ಲಿ ಮತ್ತೊಬ್ಬರ ಗ್ವಾಡೆ ಹಾರುವ ಬಂಡ ಪಂಚಾಯತಸ್ಥರು ತುಂಬಿಕೊಂಡಿದ್ದಾರೆ. ಈ ನಿನ್ನ ಕಟ್ಟಳೆ ಸಮಾಜದಲ್ಲಿ ಅಷ್ಟೇ ಯಾಕೆ? ಅಷ್ಟೇ ಯಾಕೆ ಇಲ್ಲ ಸಲ್ಲದ ಮಾತುಗಳನ್ನಾಡಿ ಗಂಡ ಹೆಂಡತಿಯರ ಮಧ್ಯೆ ಜಗಳ ತಂದು ಕೊನೆಗೆ ಅವರ ಸಂಸಾರವನ್ನು ಬೇರೆ ಬೇರೆ ಮಾಡಿ ಅವಳಿಗೆ ಮಿಂಡನಾಗಲು ಬಯಸುವ ಚಂಡ ಪಂಚಾಯತಸ್ಥರು ತುಂಬಿಕೊಂಡಿದ್ದಾರೆ ಈ ನಿನ್ನ ಹಾಳು ಸಮಾಜದಲ್ಲಿ. ಅಂಥದ್ರಲ್ಲಿ ನೀನೇಕೆ ಚಿಂತಿಸುತ್ತೇನೆ? ಒಟ್ಟಿಗೆ ಇಟ್ಟಿಲ್ಲದಿದ್ದರೂ ರತಿ ಸುಖ ಬೇಡವೇ ಹೆಣ್ಣಿನ ಜೀವನಕ್ಕೆ? ಮನಸ್ಸಿಗೆ ತೃಪ್ತಿ ಆಗುವ ಗಂಡನ ತೋಳೆ ಬೇಕೆಂಬ ಈ ಮನಸ್ಸು ಅರಿಯುತ್ತಿದೆ. ಬಟ್ ಕೂಡಿದ ಮನೆಯಲ್ಲಿ ತಂದೆಗೆ ತಕ್ಕಂತೆ ಕುಣಿಯುವ ಗಂಡನಿಂದ ಇದನ್ನು ನೀಡಲು ಸಾಧ್ಯವೇ? ಶೀಲಾ, 7 ಕೋಟಿ ಜೀವರಾಶಿಗಳನ್ನು ದಾಟಿ ಬಂದಿದೆ ಈ ಮನುಷ್ಯ ಜನ್ಮ ಅಂದಾಗ
ಮತ್ತೆ ಮತ್ತೆ ಹುಟ್ಟಿ ಬರಲು ಇದೇನು ಹುಲ್ಲು ಜನ್ಮವಲ್ಲ. ಅಂದ ಮೇಲೆ ಸುಖ ಅನುಭವಿಸಲೇಬೇಕು. ಏನಂತ ಸುಖ ಅನುಭವಿಸಬೇಕೆಂದು ಸರಿ ಇಲ್ಲದ ದಾರಿ ಆಯ್ದುಕೊಂಡರೆ ಒಪ್ಪುವುದೇ ಈ ಸಮಾಜ. ಸಮಾಜ ಸುಂದರವಾದ ಹುಡುಗಿಯನ್ನು ಸುಖ ಕೊಡಲಿಕ್ಕೆ ಕರೆದಾಗ ಒಲ್ಲನೆಂದಾಕ್ಷಣ ಮರುದಿನವೇ ಸೂಳೆ ಪಟ್ಟ ಕಟ್ಟುವ ಕಟುಕ ಸಮಾಜವಿದು. ಅಂಥದ್ರಲ್ಲಿ ಬಡವನ ಹೆಂಡತಿ ಸುಂದರವಾಗಿದ್ದರೆ ಸಂಜೆ ಮನೆಗೆ ಬಂದು ಗಂಡನಿಗೆ ಸಿಕ್ಕಾಪಟ್ಟೆ ಸಾರಾಯಿ ಕುಡಿಸಿ ಪ್ರಥಮ ರಾತ್ರಿ ಮಾಡುವ ಬಂಡ ಸಮಾಜಘಾತಕರಿರುವ ಜಾಗವಿದು. ವಯಸ್ಸು 60 ದಾಟಿದರೂ 6 ವರ್ಷದ ಹಸುಳೆ ಮೇಲೆ ಅತ್ಯಾಚಾರ ಮಾಡುವ ಲಪಂಗರಿರುವ ಜಾಗವಿದು. ಅದಕ್ಕೆ ನೀನೇಕೆ ಚಿಂತಿಸುತ್ತಿರುವೆ? ಹಾಗಾದರೆ ಹುಚ್ಚಿದ್ದು ಕುಣಿಯುತ್ತಿರುವ ನನ್ನ ಯೌವನವನ್ನು ಮುಚ್ಚಿಡುವುದು ಬಿಟ್ಟು ಸುಖದ ಸೊಪ್ಪತ್ತಿಗೆಯಲ್ಲಿ ತೇಲಾಡು ಅಂತೀಯಲ್ಲ. ಹೌದು ಶೀಲಾ, ನೀನು 1000 ಸಾರಿ ವಿಚಾರಿಸಿದರೂ ಕೊನೆಗೆ ಸಿಗುವ ಉತ್ತರ ಪ್ರಣಯ ಸುಖ. ನೀ ಇದಕ್ಕೆ ಒಪ್ಪಿದರೆ ಸರಾಗವಾಗಿ ಸಾಗಿಸಬಲ್ಲೆ ನಿನ್ನ ಮಧುವರಸನಾಗಿ ನಾ ಪ್ರಾಣಸಕ. ಏನಂತೀಯ? ಪೃಥ್ವಿರಾಜ್, ಒಂದು ವೇಳೆ ನಾವಾಡುವ ಪ್ರಣಯದ ನಾಟಕ ನನ್ನ ಗಂಡನ ಮನೆಯವರಿಗೆ ಗೊತ್ತಾದರೆ ಶೀಲಾ, ನನ್ನ ಗತಿ? ಶೀಲಾ, ವಿದ್ಯಾವಂತನಾದರೂ ಬುದ್ಧಿ ಇಲ್ಲದ ನಿನ್ನ ಗಂಡ, ಇನ್ನು ಬಡತನದ ಬೇಗೆಯಲ್ಲಿ ನೊಂದು ಬೆಂದು ಬೆಂಡಾದ ನಿನ್ನ ಮಾವ, ಇನ್ನು ಅಪ್ಪ ಹಾಕಿದ ಆಲದ ಮರಕ್ಕೆ ನೀರೆರಿಯುವ ನಿನ್ನ ಅಕ್ಕ ಬಾವ, ಇಂಥವರಿಂದ ನಿನಗೆ ಭಯನ? ಹಾಗೇನಾದರೂ ನಿನಗೆ ತೊಂದರೆ ಬಂದರೆ ಮರುಕ್ಷಣವೇ ನಿನ್ನನ್ನು ನನ್ನ ಮನದ ಮಹಾರಾಣಿಯಾಗಿಸಿಕೊಳ್ಳುವೆ. ಏನಂತೀಯ? ಹಾಗೇನೂ ಇಲ್ಲ. ನನ್ನ ಮನಸ್ಸನ್ನು ಹಗುರು ಮಾಡಿದ ಅಮ್ಮೀರ ನೀನು. ಕಮಾನ್ ಮೈ ಡಾರ್ಲಿಂಗ್. ಶೀಲಾ, ಹಾಗಾದರೆ ಮುಂದಿನ ನಮ್ಮ ಭೇಟಿ ಮತ್ತೆ ಮನೆಯಲ್ಲಿ ಯಾರು ಇಲ್ಲದ ಸಮಯ ಸಿಕ್ಕಾಗ ಹೇಳಿ ಕಳಿಸುವೆ. ಬಾಯ್. ಶೀಲಾ, ನಾ ಬೀಸಿದ ಕಾಣಕ್ಕೆ ಸಿಕ್ಕು ಹಾಕಿಕೊಂಡ ಮೀನು ನೀನು. ಇನ್ನು ನಾನು ಆಡಿಸಿದಂತೆ ಆಡಲೇಬೇಕು. ನಿಮ್ಮಣ್ಣ ಸಿಕ್ಕವರನ್ನು ತಿಂದು ತೇಗಿದ ನಿಮ್ಮಣ್ಣನಿಗೆ ಮಂಚು ಹಾಕಿ ಸಂಚು ಮಾಡಿ ಜಯರಾಜ, ನೀನು ಮಾಡುತ್ತಿರುವ ಕುತಂತ್ರಕ್ಕೆ ಪ್ರತಿ ಕುತಂತ್ರ ಮಾಡದೆ ಹೋದರೆ ನಾನು ಛಲಗಾರ ಪೃಥ್ವಿರಾಜನೇ ಅಲ್ಲ. ಯಾಕೋ ಕಾಡು ಮೃಗ ಬಂದು ದಾರಿ ತಪ್ಪಿ ನಾಡಿಗೆ ಬಂದಂತೆ ಕಾಣುತ್ತದೆ. ಕಾಡಿನಲ್ಲಿ ಆಹಾರ ಸಿಗದಿದ್ದಾಗ ನಾಡಿಗೆ ಬರುವುದು ಕಾಡು ಪ್ರಾಣಿಯ ಲಕ್ಷಣವಲ್ಲವೇ ಮಿಸ್ಟರ್ ಅರ್ಜುನ? ಪೃಥ್ವಿರಾಜ್, ನಾಡಿಗೆ ಬಂದ ಕಾಡು ಪ್ರಾಣಿಗಳನ್ನ ಕಲ್ಲು ಬಡಗಿಯಿಂದ ಹೊಡೆದು ಕೊಲ್ಲುವರು ನಾಡಿನ ಜನ ಅಂತ ಗೊತ್ತಿರಲೇಬೇಕಲ್ವಾ ಮಿಸ್ಟರ್ ಪೃಥ್ವಿರಾಜ್? ಅರ್ಜುನ, ಮಾಂಸದ ರುಚಿ ಕಂಡ ಕಾಡು ಪ್ರಾಣಿಗೆ ಜೀವದ ಭಯವೇ ಇಲ್ಲ. ಬಟ್ ಹಸಿವು ಇಂಗಬೇಕಾಗಿತ್ತಷ್ಟೇ. ಅದಕ್ಕೆ ಆಹಾರ ಸಿಕ್ಕಿತು, ಖುಷಿಯಿಂದ ಉಂಡು ಹೋಗುತ್ತಿದ್ದೇನೆ.
ಲೇ ಪೃಥ್ವಿರಾಜ್, ಗಂಗಾ ಗಂಗಾ, ಯಾರಿರುವ್ರೆ ಮನೆಯಲ್ಲಿ? ಶೀಲಾ, ಮನೆಗೆ ಯಾರಾದರೂ ಬಂದಿದ್ದಾರೇನಮ್ಮ? ಇಲ್ಲ ಮಾವ, ಯಾರು ಬಂದಿಲ್ಲ. ಯಾಕೆ? ಯಾಕೂ ಇಲ್ಲಮ್ಮ ಶೀಲಾ. ಮನೆಯಲ್ಲಿ ಯಾರು ಇಲ್ಲವೆಂಬ ಸಮಯ ಸಾಧಿಸಿ ಕಳ್ಳ ಬೆಕ್ಕೊಂದು ಹಾಲು ಕುಡಿಯಬೇಕೆಂದು ಮನೆಗೆ ಹೊಂಚು ಹಾಕುತ್ತಿತ್ತು. ಆದರೆ ಆ ಮನೆಯ ಮಾಲೀಕ ಬಂದ ತಕ್ಷಣ ಬಾಲ ಮುದುರಿಕೊಂಡು ಓಡಿ ಹೋಯ್ತಮ್ಮ. ಅದಕ್ಕೆ ಕೇಳಿದಷ್ಟೇ. ಹೋಗಲಿ ಬಿಡು ಮಾಮ, ಕದ್ದು ಕುಡಿಯುವುದು ಆಳಿನ ಬೆಕ್ಕಿನ ಗುಣಲಕ್ಷಣ. ಅದು ಇಂದಲ್ಲ ನಿನ್ನೆ ಅಲ್ಲ, ತಲತಲಾಂತರ ನಡೆದುಕೊಂಡಿರೋ ಬೆಕ್ಕಿನ ಗುಣಲಕ್ಷಣ. ಹಾಗಂದ ಮೇಲೆ ನಾವೇನು ಮಾಡಲಿಕ್ಕೆ ಸಾಧ್ಯ? ಹೌದಮ್ಮ ಶೀಲಾ.